ಯುದ್ಧ ಒಂದು ಘೋರ ಅಪರಾಧವಾಗಿದೆ ಎಂದು ನಿವೃತ್ತ ಪ್ರಾಚಾರ್ಯ ಡಿವೈ ಕುಲಕರ್ಣಿ ಹೇಳಿದರು. ಪ್ರತಿಷ್ಠಿತ ವಿಜಯಪುರ ನಗರದ ಅಂಜುಮನ್ ಲಾ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ವಾರ್ ಅಂಡ್ ಹ್ಯೂಮನ್ ರೈಟ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಯುದ್ಧದಲ್ಲಿ ಜೀವಹಾನಿ ಹಾಗೂ ಆಸ್ತಿ ಹಾನಿ ತಪ್ಪಿಸುವ ಉದ್ದೇಶವಾಗಿದೆ. ಅದಕ್ಕಾಗಿ ಯುದ್ಧ ಕಾನೂನು ಮಾಡುವುದು ನಮ್ಮ ಉದ್ದೇಶ ಆಗಿದೆ. ಆದರೆ ಇದು ಎಲ್ಲರಿಗೂ ಆಶ್ಚರ್ಯ ಆಗಬಹುದು. ಆದರೆ ನಮಗೆ ಯುದ್ಧ ಬೇಡ, ಶಾಂತಿ ಬೇಕು ಎನ್ನುವುದು ನಮ್ಮ ಉದ್ದೇಶವಾಗಿದೆ. ಅದಕ್ಕಾಗಿ ಸರ್ಕಾರಗಳು ಸಾಥ್ ನೀಡಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಉಪಕುಲಪತಿ ಡಾಕ್ಟರ್ ಪಿ ಈಶ್ವರ್ ಭಟ್, ಆರ್ಎಲ್ ಲಾ ಕಾಲೇಜ್ ಬೆಳಗಾವಿ ನಿವೃತ್ತ ಪ್ರಾಂಶುಪಾಲರಾದ ಡಿವೈ ಕುಲಕರ್ಣಿ, ಅಂಜುಮನ್ ಲಾ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ನಾಗ್ಠಾಣ್, ಫಸ್ಟ್ ಮೇಯರ್ ಸಜ್ಜಾದೆ ಪೀರಾ ಮುಸ್ಲಿಫ್, ಅಂಜುಮನ್ ಇಸ್ಲಾಮಿಕ್ ವೈಸ್ ಪ್ರೆಸಿಡೆಂಟ್ ಜೈನುಲ್ಲಾ ಸಾಹೇಬ್ ಪೀರ್ಜಾದೆ, ಅಂಜುಮನ್ ಪಿಯು ಕಾಲೇಜ್ ಚೇರ್ಮನ್ ಇಮ್ತಿಯಾಜ್ ಮುಸ್ಲಿಫ್, ಸಹಾಯಕ ಪ್ರಾಧ್ಯಾಪಕ ಕೆಪಿಇಎಸ್ ಕಾಲೇಜ್ ಧಾರವಾಡ ಡಾಕ್ಟರ್ ಶ್ವೇತಾ ದೇಶಪಾಂಡೆ, ಸಿದ್ಧಾರ್ಥ ಲಾ ಕಾಲೇಜ್ ಕಲಬುರಗಿ ಪ್ರಾಚಾರ್ಯ ಡಾಕ್ಟರ್ ಎಸ್ ಚಂದ್ರಶೇಖರ್, ರಾಜೇಶ್ ಹಿಟ್ಟಣಗಿ ಕೆಎಸ್ಎಲ್ಯು ಹುಬ್ಬಳ್ಳಿ, ಬಿಆರ್ ದರ್ಗಾದ ಸಕ್ರಿ ಲಾ ಕಾಲೇಜ್ ಹುಬ್ಬಳ್ಳಿ ಸೇರಿದಂತೆ ಅಂಜುಮನ್ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇವತ್ತು ಅಂಜುಮನ್ ಲಾ ಕಾನೂನು ವಿದ್ಯಾಲಯದಲ್ಲಿ ಮಾನವ ಹಕ್ಕುಗಳು ಮತ್ತು ಯುದ್ಧದ ಬಗ್ಗೆ ಒಂದು ಕಮ್ಮಟವನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ಅತ್ಯಂತ ಶ್ಲಾಘನೀಯ. ಯಾಕೆಂದರೆ ದ್ವಿತೀಯ ಮಹಾಯುದ್ಧದಲ್ಲಿ ಯಹೂದಿ ಜನಾಂಗದ ಮೇಲೆ ಆದ ಅನ್ಯಾಯಗಳನ್ನು ಗಮನಿಸಿದಾಗ ಯಾವ ಜನಾಂಗವೂ ಕೂಡ ಇನ್ನೊಮ್ಮೆ ಈ ರೀತಿ ತೊಂದರೆಗಳನ್ನು ಆಗಬಾರದು ಅನ್ನೋ ದೃಷ್ಟಿಯಿಂದ ಮಾನವ ಹಕ್ಕುಗಳನ್ನಂಥ ಒಂದು ಪರಿಕಲ್ಪನೆ ಹುಟ್ಟಿತು. ಈ ಮಾನವ ಪರಿಕಲ್ಪನೆ ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ ಅದರ ಒಂದು ಪ್ರತ್ಯೇಕವಾದ ಅಂತಾರಾಷ್ಟ್ರೀಯ ಕಾನೂನಿನ ಒಂದು ವಿಭಾಗವನ್ನೇ ತೆಗೆದು ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟೇರಿಯನ್ ಲಾ ಅಥವಾ ಲಾಸ್ ಆಫ್ ವಾರ್ ಅನ್ನತಕ್ಕಂಥ ಒಂದು ಬ್ರ್ಯಾಂಚ್ ಆಗಿದೆ. ಇದರ ಉದ್ದೇಶ ಏನು ಅಂದರೆ ಯುದ್ಧದಲ್ಲಿ ಅನಾವಶ್ಯಕವಾಗಿರತಕ್ಕಂಥ ಜೀವಹಾನಿ ಮತ್ತು ಆಸ್ತಿ ಹಾನಿಗಳನ್ನು ತಪ್ಪಿಸುವುದಾಗಿದೆ. ವಾಸ್ತವಿಕವಾಗಿ ಅಂತಾರಾಷ್ಟ್ರೀಯ ಕಾಯ್ದೆಯಲ್ಲಿ ಯುದ್ಧ ಒಂದು ಘೋರ ಅಪರಾಧ. ಅದರ ಬಗ್ಗೆ ಕಾನೂನನ್ನು ಮಾಡುವುದು, ಅದರ ರೂಲ್ಸ್ಗಳನ್ನು ಮಾಡಿ ಅದನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಹಾಸ್ಯಾಸ್ಪದ ಅನ್ನಿಸ್ಬೋದು. ಆದರೆ ಆ ಉದ್ದೇಶ ಏನಿದೆ ಅಂತಂದರೆ ಯುದ್ಧದಲ್ಲಿ ಅನಿವಾರ್ಯವಿದ್ದರೂ ಕೂಡ ಎಷ್ಟೋ ಪ್ರಾಣಹಾನಿಗಳನ್ನು ತಪ್ಪಿಸಬಹುದು, ಎಷ್ಟೋ ಆಸ್ತಿಪಾಸ್ತಿಗಳನ್ನು ತಪ್ಪಿಸಬಹುದು. ಆ ದೃಷ್ಟಿಯಿಂದ ಮಾನವೀಯತೆಯ ದೃಷ್ಟಿಯಿಂದ ಎಷ್ಟೊಂದು ಶಕ್ಯದೆ ಅಷ್ಟೊಂದು ಈ ಅನುಭವಿಸ್ತಕ್ಕಂಥ ಈ ಬವಣೆಗಳನ್ನು ಕಡಿಮೆ ಮಾಡಬೇಕು ಅನ್ನುವ ಮೂಲ ಉದ್ದೇಶದಿಂದ ಈ ಮಾನವ ಹಕ್ಕುಗಳ ಪರಿಕಲ್ಪನೆಯಿಂದ ಹೊಂದಿದೆ. ಆದ್ದರಿಂದ ಈ ಕಮ್ಮಟದಿಂದ ಜನರಲ್ಲಿ ಒಂದು ಜಾಗೃತಿ ಮೂಡಿಸಿ ಇನ್ನು ಮುಂದೆ ಹಿಂದೆ ಆದಂಥ ಅನ್ಯಾಯಗಳು ಮುಂದೆ ಆಗಬಾರದು. ಯುದ್ಧದಲ್ಲಿ ದೇಶವನ್ನು ಗೆಲ್ಲುವುದಿರುತ್ತೆ ಹೊರತು ಅಮಾಯಕರ ಪ್ರಾಣಹಾನಿ ತಗೊಳ್ಳೋದು ಅಥವಾ ಕೋಟ್ಯಾಂತರ ರೂಪಾಯಿಗಳ ಆಸ್ತಿಯನ್ನು ನಾಶ ಮಾಡುವುದಿರುವುದಿಲ್ಲ. ಅವುಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟೇರಿಯನ್ ಲಾ ಇದೆ. ಅದರ ಬಗ್ಗೆ ಇವತ್ತು ಸಾಕಷ್ಟು ಜನರಲ್ಲಿ ಪ್ರಜ್ಞೆ ಮೂಡಬೇಕು ಅನ್ನೋ ಭಾವನೆಯಿಂದ ಅಂಜುಮನ್ ಲಾ ಕಾಲೇಜಿನ ಪ್ರಾಂಶುಪಾಲರಂಥ ನಾಗ್ಠಾಣ್ ಅವರು ಮತ್ತು ಕರ್ನಾಟಕ ಸ್ಟೇಟ್ ವಿಶ್ವವಿದ್ಯಾಲಯ ಕಾನೂನು ಮಹಾವಿದ್ಯಾಲಯದ ಕುಲಪತಿಗಳು ಮತ್ತು ಅದರ NSS ಕೋಆರ್ಡಿನೇಟರ್ಗಳು ಇವತ್ತಿನ ಒಂದೇನು ಕಮ್ಮಟವನ್ನು ಮಾಡಿದ್ದಾರೆ. ಇದು ಅತ್ಯಂತ ಶ್ಲಾಘನೀಯ ಅಂತ ನಾನು ಹೇಳಬಯಸ್ತೇನೆ. ಇಂದು ಅಂಜುಮನ್ ಕಾನೂನು ಮಹಾವಿದ್ಯಾಲಯದಲ್ಲಿ ನಾವು ಒಂದು ರಾಜ್ಯ ಮಟ್ಟದ ಒಂದು ವರ್ಕ್ಶಾಪನ್ನು ಆಯೋಜಿಸಿದ್ದು, ಈ ಒಂದು ವರ್ಕ್ಶಾಪದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಮಾನ್ಯ ಕುಲಪತಿಗಳಾದಂತಹ ಈಶ್ವರ್ ಭಟ್ ಸರ್ ಅವರು ಕೂಡ ಇಲ್ಲಿದ್ದಾರೆ. ಅದರ ಜೊತೆಗೆ ನಾವು ಅನೇಕ ಮಾನವ ಹಕ್ಕುಗಳನ್ನು ಕುರಿತು ಆಳವಾದಂತಹ ಜ್ಞಾನವುಳ್ಳಂತಹ ಅನೇಕ ವ್ಯಕ್ತಿಗಳನ್ನು ಕೂಡ ನಾವಿಲ್ಲಿ ಕರೆಸಿ ಈ ಒಂದು ಕಾರ್ಯಾಗಾರವನ್ನು ನಾವು ಮಾಡ್ತಾ ಇದ್ದೀವಿ. ಕಾರಣ ಏನು? ಈ ಒಂದು ಕಾರ್ಯಾಗಾರದ ಉದ್ದೇಶ ಯುದ್ಧದ ಸಮಯದಲ್ಲಿ ಮಾನವ ಹಕ್ಕುಗಳು ಯಾವ ರೀತಿಯಾಗಿ ಉಲ್ಲಂಘನೆ ಆಗ್ತಾ ಇದ್ದಾವೆ ಅನ್ನೋದನ್ನು ನಾವು ಪ್ರಸ್ತುತ ಒಂದು ಯುಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದಿದ್ದು. ಇದು ಪ್ರಸ್ತುತವಾಗಿರುವಂತಹ ಒಂದು ವಿಷಯ ಅನ್ನುವ ಕಾರಣಕ್ಕಾಗಿ ಈ ವಿಷಯದ ಬಗ್ಗೆ ಅಂದರೆ ಯುದ್ಧ ಮತ್ತು ಮಾನವ ಹಕ್ಕುಗಳು, ಯುದ್ಧದ ಸಂದರ್ಭದಲ್ಲಿ ಮಾನವ ಹಕ್ಕುಗಳು ಹೇಗೆ ಉಲ್ಲಂಘನೆ ಆಗ್ತಾ ಇದ್ದಾವೆ ಮತ್ತು ಯುದ್ಧದಿಂದ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ದೇಶಗಳ ಮಧ್ಯೆ ಯಾವ ರೀತಿ ಸಂಬಂಧಗಳು ಅಲ್ಲಿ ಕೆಟ್ಟು ಹೋಗ್ತಾ ಇದ್ದಾವೆ ಎಂಬುದನ್ನು ನಾವು ಇಲ್ಲಿ ನಮ್ಮ ಒಂದು ವಿದ್ಯಾರ್ಥಿನಿಯರಿಗೆ ಹಾಗೂ ಇನ್ನಿತರೆ ಒಂದು
ಡೆಲಿಗೇಟ್ಸ್ ಏನು ಬೇರೆ ಬೇರೆ ಕಾಲೇಜುಗಳಿಂದ ಬಂದಿದ್ದಾರೆ ಅವರಿಗೆಲ್ಲನೂ ಕೂಡ ಇಲ್ಲಿ ಅದರ ಬಗ್ಗೆ ತಿಳಿ ಹೇಳುವಂತಹ ಒಂದು ಪ್ರಯತ್ನವನ್ನು ನಮ್ಮ ಕಾಲೇಜಿನ ಮೂಲಕ ಮತ್ತು KSLUನ NSS ಯೂನಿಟ್ ಮೂಲಕ ಮಾಡ್ತಾ ಇದ್ದೀವಿ ಅಂಥೇಳಿ ಇಲ್ಲಿ ಹೇಳೋಕೆ ಇಚ್ಛೆ ಪಡ್ತೀನಿ. The workshop on war and human rights has been inaugurated by Professor D.Y. Kulkarni. He has exhaustively discussed the way in which human rights got evolved from the times of Magna Carta and how it grew, and during the times of war, how it attains importance, and in the background of war experiences, our belief and faith in human rights. मेरा नाम फयाज़ भाई सरकार है। मैं अंजुमन लॉ कॉलेज का लेक्चरर हूँ। जैसा कि जानते हैं कि आजकल किस तरह एक देश के साथ दूसरे देश के साथ वॉर्स चल रहे हैं, कि प्रेजेंटली द वॉर बिटवीन यूक्रेन एंड रशिया चल रहा है, बट ये जो वॉर जो है इट हैज़ बिकम ओनली सम सॉर्ट ऑफ डिस्कशन इन दी मीडिया के अंदर ये सिर्फ एक डिस्कशन बन चुका है, मगर एक्चुअल इसका जो इम्पैक्ट है वो सिविलियंस के ऊपर बहुत ज़्यादा होता है। एंड वी नो लाइक ईच एंड एवरी कंट्री इज़ बाउंड विथ ह्यूमन राइट्स, हर एक के ह्यूमन राइट्स रहते हैं वो, और आर्टिकल 21 ऑफ कॉन्स्टिट्यूशन ऑफ इंडिया भी हमको राइट टू लाइफ के बारे में बताता है। तो इसी के तहत आज अंजुमन लॉ कॉलेज विजयपुर के अंदर हम एक वर्कशॉप को ऑर्गेनाइज़ किए हैं, जहां पर बच्चों को और दूसरे पार्टिसिपेंट्स को ये बताया जा रहा है कि ह्यूमन राइट्स ये किस तरह एक अहमियत अपनी ज़िंदगी में प्ले करता है, एंड ये जो वॉर है ये किस तरह ह्यूमन राइट्स को एक इंसान के अंदर से वो छीन लेता है। तो इसी के तहत आज अंजुमन लॉ कॉलेज विजयपुर के अंदर वर्कशॉप कंडक्ट हुआ है, जिसके अंदर कर्नाटका स्टेट लॉ यूनिवर्सिटी हुबली के जो वाइस चांसलर है श्री डॉक्टर P. ईश्वर भट्ट सर, ये भी पार्टिसिपेट हुए हैं, और बहुत सारे डिग्निटरीज़ भी जो ह्यूमन राइट्स के अंदर माहिर रखते हैं वो भी आज पार्टिसिपेट हुए हैं। ಯಾಕಂದರೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನನ್ನು ನಾವು ಆ ಮೂಲಕ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಅಂತಾರಾಷ್ಟ್ರೀಯ ಮಾನವೀಯ ಹಕ್ಕುಗಳು ಮತ್ತು ಅಂತಾರಾಷ್ಟ್ರೀಯ ಮಾನವೀಯ ಕಾನೂನು ಇದನ್ನು ನಾವು ಪರಿಪಾಲಿಸುವುದರ ಮೂಲಕ, ಸಂಪೂರ್ಣವಾಗಿ ಪರಿಪಾಲಿಸುವುದರ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ. ನಂತರ ಯುದ್ಧದ ಮೂಲ ಕಾರಣ ಏನು ಅಂತೇಳಿ ನಾವು ವಿಶ್ಲೇಷಿಸಿದರೆ ಅಲ್ಲಿ ಮನುಷ್ಯರ ಆಸೆ ಅಥವಾ ಆರ್ಥಿಕ ದುರಾಸೆ ಅಥವಾ ಅಹಂಕಾರ ಅಥವಾ ರಾಜಕೀಯವಾಗಿ ಅಧಿಕಾರವನ್ನು ಪಡಿಬೇಕು ಅನ್ನುವಂತಹ ಒಂದು ಪಟ್ಟು, ಈ ರೀತಿಯ ಹಲವಾರು ಕಾರಣಗಳು ಇರಬಹುದು. ಅದು ವೈಯಕ್ತಿಕ ಕಾರಣಗಳೇ ಇರಲಿ ಅಥವಾ ಸಾಮುದಾಯಿಕ ಕಾರಣಗಳೇ ಇರಲಿ, ಅಂತಹ ಕಾರಣಗಳನ್ನು ಅವಾಯ್ಡ್ ಮಾಡಬೇಕಾದಂಥ ಅಗತ್ಯ ಇದೆ. ಯಾಕಂದರೆ ಈ ಪ್ರಪಂಚ ಇನ್ನೂ ಹಲವಾರು ವರ್ಷ, ಇನ್ನೂ ಸಾವಿರಾರು ವರ್ಷ ಮುಂದೆ ಬಾಳಬೇಕಾದದ್ದು, ಮಾನವ ಹಕ್ಕುಗಳ ಜೊತೆಯಲ್ಲಿ ನಾವು ನಡಿಬೇಕು. ಈ ಕಾರಣಕ್ಕಾಗಿ ವಾರ್ ಮತ್ತು ಹ್ಯೂಮನ್ ರೈಟ್ಸ್, ಅಂದರೆ ಯುದ್ಧ ಮತ್ತು ಮಾನವ ಹಕ್ಕುಗಳ ಒಂದು ರಿಲೇಷನ್ಸನ್ನು ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟ ಕಾನೂನೇನಿದೆ, ಅದರಲ್ಲಿರುವಂತಹ ಲೋಪದೋಷಗಳೇನು, ಅಥವಾ ಅದರಲ್ಲಿ ಅದನ್ನು ಪರಿಪಾಲಿಸುವಲ್ಲಿ ಬರುವಂತಹ ಕಷ್ಟಗಳು, ತೊಂದರೆಗಳು ಏನು ಅನ್ನೋದನ್ನು ಗಮನಿಸಬೇಕಾದ್ದು ಇದು ಅಗತ್ಯ. ಇದನ್ನು ಕಾಲೇಜು ಮಟ್ಟದ ಲೆವೆಲ್ನಲ್ಲಿ ಅದನ್ನು ಡಿಸ್ಕಷನ್ಗೆ ತಗೊಂಡು ವರ್ಕ್ಶಾಪ್ ಮೂಲಕ ಅವೇರ್ನೆಸ್ ತರುವಂಥ ಒಂದು ಕೆಲಸವನ್ನು NSS ಮಾಡಿದೆ. ಇದಕ್ಕಾಗಿ ನಾನು ಇದರ ಕೋಆರ್ಡಿನೇಟರ್ಸ್ಗಳನ್ನೆಲ್ಲ ಶ್ಲಾಘಿಸ್ತೇನೆ ಮತ್ತು ಇದು ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ಇದು ನೋಡು, ಇಟ್ಸ್ ಬ್ಯೂಟಿಫುಲ್. ಹೇಗಿದೆ? Absolutely precious. ಆಂಟಿ, ಇದು It's beautiful. ಎಲ್ಲ ಚೆನ್ನಾಗಿದೆ. ಯಾವ್ದು ಚೂಸ್ ಮಾಡೋದು? ನಾನು ಒಂದು ಮಾತು ಹೇಳಲ್ಲ, ಮಲಬಾರ್ನಲ್ಲಿ ಎಲ್ಲಾ ಜೆಮ್ ಸ್ಟೋನ್ ಜ್ಯುವೆಲರಿಗಳು ನ್ಯಾಚುರಲ್ ಸ್ಟೋನ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಎಲ್ಲಾ ಸರ್ಟಿಫೈಡ್. ಮಲಬಾರ್ ಡಿಸೈನ್ ನೋಡಿದ್ರೇನೆ ಗುಣಮಟ್ಟ ಮತ್ತು ಕರಕೌಶಲ್ಯತೆ ವಿಶೇಷವಾಗಿ ಗೊತ್ತಾಗುತ್ತದೆ. ಹಾಕಿಕೊಂಡ್ರೆ ಇನ್ನೂ ಅಂದವಾಗಿ ಇರುತ್ತದೆ. ಮಲಬಾರ್ನಲ್ಲಿ ಸಂಪೂರ್ಣ ಪಾರದರ್ಶಕತೆ, ಕಲ್ಲಿಗೆ ಕಲ್ಲಿನ ಬೆಲೆ, ಚಿನ್ನಕ್ಕೆ ಚಿನ್ನದ ಬೆಲೆ ಹಾಗೂ ಬೈಬ್ಯಾಕ್ ಗ್ಯಾರಂಟಿ ತಪ್ಪದೇ ಸಿಗುತ್ತದೆ. ಆಂಟಿ, ಇದು ಪ್ರೆಷಿಯಸ್. ಮಲಬಾರ್ ಜೆಮ್ಸ್ಟೋನ್ ಜ್ಯುವೆಲರಿ ಫೆಸ್ಟಿವಲ್, ಇದು ನಮ್ಮ ಪ್ರೆಷಿಯಸ್ ಫೆಸ್ಟಿವಲ್. ಮಲಬಾರ್ ಗೋಲ್ಡ್ ಜೆಮ್ಸ್ಟೋನ್ ಜ್ಯುವೆಲರಿ